ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ, ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಅದಕ್ಕೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಹಾಗೆ ಪ್ರತಿ ಸಂಚಿಕೆನಲ್ಲೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಬರ್ತಿದ್ದಾರೆ. ಹಾಗಿದ್ರೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಸಂತಾನದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಸಂತಾನ ಭಾಗ್ಯ ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ಜಾತಕದ ಮುಖಾಂತರವಾಗಿ ತಿಳ್ಕೊಳ್ಬಹುದಾ, ಯಾವ ದೋಷಗಳಿದ್ರೆ ಸಂತಾನ ಭಾಗ್ಯ ಇರೋದಿಲ್ಲ, ಆ ದೋಷಗಳಿಗೆ ತಕ್ಕಂತ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮರನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ದಿನನಿತ್ಯವೂ ಕೂಡ ನಾವು ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ಪಂಚಾಂಗವನ್ನು ತಿಳ್ಕೋಬೇಕು. ಯಾಕಂದರೆ ಸ್ಥಿತಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ಅಂತ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗ ಅಂತ ಹೇಳುವಂಥದ್ದು. ದಿನನಿತ್ಯವೂ ಕೂಡ ಯಾರು ಈ ಪಂಚಾಂಗವನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠಣ ಮಾಡ್ತಾರೆ, ಇವರಿಗೆ ಅನೇಕ ಶುಭ ಫಲಗಳು ಆಗುತ್ತೆ ಆ ದಿನ ಅಂತ. ಹಾಗಾಗಿ ನಿತ್ಯವೂ ಕೂಡ ವಿಶೇಷವಾಗಿ ಪಂಚಾಂಗವನ್ನು ತಿಳ್ಕೊಳ್ಳುವಂಥದ್ದು. ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಶರದೃತು, ಕಾರ್ತೀಕ ಮಾಸದ ಕೃಷ್ಣ ಪಕ್ಷ ಇವತ್ತು ನೋಡ್ಬೋದು. ಹಾಗೆ ಇವತ್ತು ವಿಶೇಷವಾಗಿ ಚಿತ್ತ ನಕ್ಷತ್ರವನ್ನು ಕೂಡ ನೋಡ್ಕೋಬೋದು. ದ್ವಾದಶಿ ತಿಥಿ ಇರುವಂಥದ್ದು. ಹಾಗೆ ಆಯುಷ್ಮಾನ್ ಯೋಗ, ಕೌಲವ ಕರ್ಣವನ್ನು ಕೂಡ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಹಾಗೆ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಬೇಕು. ಯಾಕೆಂದರೆ ಯಾವುದೇ ಒಂದು ಯಮಗಂಡ ಕಾಲಗಳಲ್ಲಿ ಶುಭ ಕಾರ್ಯಗಳನ್ನು ನಾವು ಮಾಡ್ಕೊಳೋದಿಲ್ಲ. ಶುಭ ಪ್ರಯಾಣಗಳನ್ನು ಯಾವುದೇ ರೀತಿಯ ರಾಹುಕಾಲಗಳಲ್ಲಿ, ಯಮಗಂಡ ಕಾಲಗಳಲ್ಲಿ ನಾವು ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ದಿನನಿತ್ಯವೂ ಕೂಡ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಬೇಕಾಗತ್ತೆ. ಇವತ್ತು ರಾಹುಕಾಲವನ್ನು ನೋಡಿದಾಗ ರಾಹುಕಾಲವು 12 ಗಂಟೆ 7 ನಿಮಿಷದಿಂದ 1 ಗಂಟೆ 33 ನಿಮಿಷದವರೆಗೆ ಇವತ್ತು ರಾಹುಕಾಲವನ್ನು ನೋಡ್ಬೋದು. ಅದೇ ರೀತಿ ಯಮಗಂಡ ಕಾಲ 7 ಗಂಟೆ 50 ನಿಮಿಷದಿಂದ 9 ಗಂಟೆ 16 ನಿಮಿಷದವರೆಗೆ ಯಮಕಂಟಕ ಕಾಲವನ್ನು ಕೂಡ ನೋಡ್ಕೋಬೋದಾಗಿದೆ. ಅದೇ ರೀತಿ ಗುಳಿಕ ಕಾಲವನ್ನು ನೋಡಿದಾಗ 10 ಗಂಟೆ 42 ನಿಮಿಷದಿಂದ 12 ಗಂಟೆ 7 ನಿಮಿಷದವರೆಗೆ ಗುಳಿಕ ಕಾಲವನ್ನು ನೋಡ್ಬೋದು. ಅದೇ ರೀತಿ ದಿನನಿತ್ಯವೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಜಪತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ. ಹಾಗೆ ಯಾವುದೇ ರೀತಿಯ ಇವತ್ತು ನೋಡಿ ವಿಶೇಷವಾಗಿ ನಾವು ಸಂತಾನಕ್ಕೋಸ್ಕರ ಇವತ್ತು ಒಂದು ವಿಚಾರವನ್ನು ಮಾತಾಡ್ತಿರುವಂಥದ್ದು. ಸಂತಾನಕ್ಕೆ ಯಾರಿಗೆ ಅನುಕೂಲಗಳಾಗಬೇಕು, ಸಂತಾನಕ್ಕೋಸ್ಕರ ಯಾರೆಲ್ಲ ಪರಿತಪಿಸ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷ ಪೂಜಾದಿಗಳನ್ನು ಮಾಡಿಕೊಂಡಾಗ ಶೀಘ್ರವಾಗಿ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ. ಹಾಗಾಗಿ ಈ ಒಂದು ಬ್ರಾಹ್ಮಿ ಮುಹೂರ್ತವನ್ನು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತವು ಪ್ರಾತಃ ಕಾಲದಲ್ಲಿ 4 ಗಂಟೆ 44 ನಿಮಿಷದಿಂದ 5 ಗಂಟೆ 33 ನಿಮಿಷದವರೆಗೆ ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನಾವು ತಿಳ್ಕೊಬಹುದು. ಅದೇ ರೀತಿ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ತಿಳ್ಕೊಂಡಾಗ ಸೂರ್ಯೋದಯ 6 ಗಂಟೆ 25 ನಿಮಿಷಕ್ಕೆ ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಸಂಜೆ 5 ಗಂಟೆ 50 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವನ್ನು ಕೂಡ ನಾವು ನೋಡ್ಕೋಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಂಡಿದ್ದಾಯ್ತು. ದ್ವಾದಶ ರಾಶಿಗಳು ಯಾವ ರೀತಿಯಾಗಿದೆ, ದ್ವಾದಶ ರಾಶಿಗಳು ಅಂದ್ರೆ ಒಟ್ಟಾರೆ 12 ರಾಶಿಗಳಿವೆ. ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಈ ಪರಿಹಾರ ಮಾರ್ಗಗಳು ಹೇಗಿವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ದಿನ
ನಿತ್ಯವೂ ಕೂಡ ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೋಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಾಕಂದರೆ ಯಾವೆಲ್ಲ ರಾಶಿಗಳಿಗೆ ಅನಾನುಕೂಲಗಳಿದೆ ಮತ್ತು ಅನುಕೂಲಗಳಿದೆ ತಿಳ್ಕೊಂಡು ದಿನವನ್ನು ಪ್ರಾರಂಭ ಮಾಡಿದಾಗ ನಮಗೆ ಶುಭಪ್ರದಗಳಾಗುತ್ತೆ, ಅನೇಕ ಫಲಗಳು ಸಿಗುತ್ತೆ ಅಂತ. ಹಾಗಾಗಿ ಪ್ರಥಮ ರಾಶಿ ಮೇಷರಾಶಿಯನ್ನು ನೋಡಿದಾಗ ಈ ದಿನ ಮೇಷರಾಶಿಯವರಿಗೆ ಕೋರ್ಟು ಕಚೇರಿ ಸಮಸ್ಯೆಗಳು ಮಧ್ಯವರ್ತಿಯಿಂದ ಬಗೆಹರಿಸಿಕೊಳ್ಳುವಿರಿ ಅಂತ ಇದೆ. ಯಾರಿಗಾದರೂ ಮೇಷರಾಶಿಯವರಿಗೆ ಕೋರ್ಟ್ ವಿಚಾರವಾಗಿ ಅಥವಾ ಯಾವುದೇ ರೀತಿಯ ಕಚೇರಿ ವಿಚಾರಗಳಲ್ಲಿ ಸಮಸ್ಯೆಗಳು ಎದುರಾಗಿದ್ರೂ ಕೂಡ ನೋಡಿ, ಇವತ್ತು ಮಧ್ಯವರ್ತಿಗಳಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳಾಗಬೇಕಾಗಿದ್ರೆ ಇನ್ನೊಬ್ಬರ ಸಲಹೆಗಳನ್ನು ತಗೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತ ಕೋರ್ಟು ಕಚೇರಿ ವಿಚಾರಗಳಲ್ಲಿ. ಹಾಗೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಕೂಡ ವಹಿಸಬೇಕು ಅಂತ ಹೇಳ್ತಾ ಇದೆ. ಏನಾದರೂ ಆರೋಗ್ಯದಲ್ಲಿ ಏರುಪೇರು ಉಂಟಾಗೋದು, ಆರೋಗ್ಯ ಸಮಸ್ಯೆಗಳ ಬಳಲ್ತಾ ಇದ್ದರೆ ಅವರು ಕೂಡ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ ಮೇಷರಾಶಿಯವರು. ಹಾಗೆ ಮಿತ್ರರ ಜೊತೆ ಪ್ರವಾಸ ಕೈಗೊಳ್ಳುವ ನಿರೀಕ್ಷೆ ಕೂಡ ಇವತ್ತು ಮಾಡ್ಬೋದು. ಏನಾದರೂ ಹೊರಗಡೆ ಪ್ರವಾಸ ಹೋಗುವಂತಹ ಲಕ್ಷಣಗಳು ಕೂಡ ಇವತ್ತು ಗೋಚರ ಆಗ್ತಾ ಇದೆ. ಜೊತೆಗಾರರ ಜೊತೆ ಆಗ್ಬೋದು, ಮಿತ್ರರ ಜೊತೆ ಆಗ್ಬೋದು, ಸ್ನೇಹಿತರ ಜೊತೆಯಲ್ಲಿ ಇವತ್ತು ಪ್ರವಾಸವನ್ನು ಕೈಗೊಳ್ಳುವಂತಹ ಅನುಕೂಲಗಳು ಕೂಡ ಇವತ್ತು ಗೋಚರ ಆಗ್ತಾ ಇದೆ ಮೇಷರಾಶಿಯವರಿಗೆ. ಹಾಗೆ ವೃಷಭ ರಾಶಿ, ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಬೇಕು ಅಂತ ಹೇಳ್ತಾ ಇದೆ. ವೃಷಭ ರಾಶಿಯವರು ಏನಾದರೂ ಒಂದು ವ್ಯಾಪಾರಕ್ಕಾಗಲಿ ಅಥವಾ ಉದ್ಯೋಗಕ್ಕಾಗಲಿ ಅಥವಾ ಯಾವುದೇ ರೀತಿಯ ಶುಭ ಕಾರ್ಯಗಳಾಗಲಿ ಏನಾದರೂ ಇವತ್ತು ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕಂದ್ರೆ 2-3 ಬಾರಿ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದೆ. ಯಾವ ಕೆಲಸಕ್ಕಾದರೂ ಕೂಡ ಯೋಚನೆ ಮಾಡಿ ಕಾರ್ಯವನ್ನು ಪ್ರಾರಂಭ ಮಾಡಿ ಅನುಕೂಲ ಆಗುವಂಥದ್ದು ವೃಷಭ ರಾಶಿಯವರಿಗೆ. ಹಾಗೆ ವೃತ್ತಿಯಲ್ಲಿ ಸಮಾಧಾನಕರ ವಾತಾವರಣ ಇರುತ್ತೆ ಅಂತ ಹೇಳ್ತಾ ಇದೆ. ಏನಾದರೂ ಮಾಡುವಂತಹ ವೃತ್ತಿಯಲ್ಲಿ ಕಿರಿಕಿರಿ ಇರ್ಬೋದು ಅಥವಾ ಏನು ಮನಸ್ಸಿಗೆ ದುಃಖವನ್ನು ತರುವಂತಹ ಸನ್ನಿವೇಶ ಎದುರಾಗಿದ್ರೂ ಕೂಡ ಇವತ್ತು ಸಮಾಧಾನಕರವಾಗಿರುವಂತಹ ದಿನ ಇವತ್ತು ಆಗಿರುವಂಥದ್ದು ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ. ಹಾಗೆ ಮಿಥುನ ರಾಶಿ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅಂತ ಹೇಳ್ತಿದೆ. ಯಾರೆಲ್ಲ ಮಿಥುನ ರಾಶಿಗಳಿರ್ತೀರ, ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಅನುಗ್ರಹ ಆಗುವಂಥದ್ದು ಇವತ್ತು ವಿಶೇಷವಾಗಿ ಬುಧಗ್ರಹನ ಆರಾಧನೆ ಮಾಡ್ಕೊಳ್ಳಿ. ಬುಧವಾರ ವಿಶೇಷವಾಗಿರುವಂತಹ ಬುದ್ಧಿಶಕ್ತಿ ಹೆಚ್ಚಾಗಲಿ, ಮಕ್ಕಳಲ್ಲಿ ವಿದ್ಯಾ ಪ್ರಗತಿ ಹೆಚ್ಚಾಗಲಿ ಅಂತ ಹೇಳ್ತಾ ಈ ದಿನದಿಂದ ಪ್ರಾರಂಭ ಮಾಡುವಂಥದ್ದು ಮಕ್ಕಳಲ್ಲಿ ವಿದ್ಯಾ ಪ್ರಗತಿ ಕೂಡ ಕಾಣಬಹುದು. ಹಾಗೆ ವಾದ ವಿವಾದಗಳಿಗೆ ಗಮನ ನೀಡಬಾರ್ದು ಅಂತ ಹೇಳ್ತಾ ಇದೆ. ಹಾಗಾಗಿ ಈ ಮಿಥುನ ರಾಶಿಯವ್ರಿಗೆ ಏನಾದರೂ ಈ ಯಾರೋ ಜಗಳ ಆಡ್ತಾ ಇರ್ತಾರೆ, ಅದ್ರ ಜೊತೆ ನಾವು ಹೋಗಿ ಅಲ್ಲಿ ಅಂದರೆ ಅಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳುವಂತಹ ಸಂದರ್ಭಗಳು ಹೆಚ್ಚಾಗುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ವಾದ ವಿವಾದಗಳಿಗೆ ತಲೆಯನ್ನು ಕೆಡಿಸ್ಕೋಬಾರ್ದು ಮಿಥುನ ರಾಶಿಯವರು ಈ ದಿನ. ಹಾಗೆ ಕೈಗೊಂಡ ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತಿದೆ. ಹಾಗಾಗಿ ನೋಡಿ, ಈಗ ಮಾಡುವಂತಹ ಕೆಲಸ ಕಾರ್ಯಗಳು ಅನುಕೂಲ ಆಗಬೇಕಂತಂದರೆ ನಾವೇನೇ ನಿರ್ಧಾರ ಮಾಡಿದ್ರು ಕೂಡ ಆ ಕೆಲಸ ಕಾರ್ಯಗಳಲ್ಲಿ ನಮ್ಮ ಜಾಣ್ಮೆತನದಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಿಷ್ಠೆಯಿಂದ ಮಾಡಿದಾಗ ಅನುಕೂಲಗಳಾಗುತ್ತೆ ಅಂತ ಹೇಳ್ತಾ ಇದೆ ಮಿಥುನ ರಾಶಿಯವರಿಗೆ. ಹಾಗೆ ಕಟಕ ರಾಶಿ, ಮನಸ್ಸಿಗೆ ಒತ್ತಡ ನೀಡುವ ಕೆಲಸದ ಕಡೆ ಗಮನವನ್ನು ಹರಿಸಬಾರದು ಅಂತ ಹೇಳ್ತಿದ್ದೆ. ನೋಡಿ, ಕಟಕ ರಾಶಿಯವರಿಗೂ ಕೂಡ ತುಂಬ ವಿಶೇಷವಾಗಿರುವಂಥ ದಿನ. ಮಾಡುವ ಕೆಲಸ ಕಾರ್ಯದಲ್ಲಿ ಏನಾದರೂ ತೊಂದರೆಗಳಾದರೂ ಕೂಡ ಒತ್ತಡಗಳು ಜಾಸ್ತಿ ಇದ್ರೂ ಕೂಡ ಅದರ ಕಡೆ ಗಮನಗಳನ್ನು ಹರಿಸಬಾರ್ದು. ಅಂದರೆ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಏಕಗ್ರಾಹದಿಂದ ಮಾಡಬೇಕಂತ ಹೇಳ್ತಾ ಇದೆ, ಅಂದರೆ ಏಕಚಿತ್ತದಿಂದ ಮಾಡಬೇಕು ಅಂತ ಹೇಳ್ತಾ ಇದೆ. ಕೆಲಸದ ಗಮನ ಕೂಡ ಯಾವುದೇ ರೀತಿಯ ಒತ್ತಡಗಳಾಗಲಿ ತೊಂದರೆಗಳಾಗಲಿ ಯಾರೋ ಏನೋ ಬೇರೆ ಥರ ಕೆಟ್ಟದಾಗಿ ಮಾತಾಡೋದಾಗಲಿ ಏನೇ ಇದ್ದರೂ ಕೂಡ ಅದರ ಕಡೆ ಗಮನ ಕೊಡಬೇಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ, ನಿಮಗೆ ಅನುಕೂಲ ಆಗುತ್ತೆ ಕಟಕ ರಾಶಿಯವರಿಗೆ. ಹಾಗೆ ನಿಮ್ಮ ಹಳೆಯ ಮಿತ್ರರ ಭೇಟಿ ಕೂಡ ಆಗುವಂಥದ್ದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾರೋ ಜೊತೆಗಾರರಾಗಲಿ ಅಥವಾ ತುಂಬ ದಿನದಿಂದ ಯಾರೋ ಆಪ್ತರಾಗಲಿ ಅವರನ್ನು ಭೇಟಿ ಮಾಡುವಂತಹ ಸುದಿನ ಇವತ್ತು ಇರುವಂಥದ್ದು. ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗುತ್ತೆ ಅಂತ ಹೇಳ್ತಾ ಇದೆ ಕಟಕ ರಾಶಿಯವರಿಗೆ. ಹಣದಿಂದ ಏನಾದರೂ ಆರ್ಥಿಕವಾಗಿ ನೀವು ತೊಂದರೆಗಳನ್ನು ಬಳಲ್ತಾ ಇದ್ದರೆ, ತೊಂದರೆ ಅನುಭವಿಸ್ತಾ ಇದ್ದರೆ ಅವರಿಗೂ ಕೂಡ ಇವತ್ತು ಆರ್ಥಿಕ ಸ್ಥಿತಿ ಉತ್ತಮವಾಗಿರೋದನ್ನು ಕೂಡ ನೋಡ್ಕೋಬೋದು ಕಟಕ ರಾಶಿಯವರಿಗೆ. ಹಾಗೆ ಸಿಂಹರಾಶಿ, ಈ ದಿನ ಧನಲಾಭ ಯೋಗವಿದೆ ಅಂತ ಹೇಳ್ತೇವೆ. ನೋಡಿ, ಸಿಂಹರಾಶಿಯವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ, ಧನಲಾಭ ಇರುವಂಥದ್ದು. ಯಾವುದೇ ರೀತಿಯ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಹಣದಿಂದ ಏನಾದರೂ ತೊಂದರೆಗಳಿದ್ದರೂ ಕೂಡ ಅದು ಇವತ್ತು ನಿವಾರಣೆ ಆಗಿ ಹಣದ ಪ್ರಭಾವ ಏನಾದರೂ ಅಂದರೆ ಯಾರಾದರೂ ಹಣ ಕೊಡೋದು ಆಗಲಿ ಅಥವಾ ಏನಾದರೂ ಕೊಟ್ಟು ಕಳ್ಕೊಂಡ್ಬಿಟ್ಟಿರ್ತೀರ, ಅವೆಲ್ಲವೂ ಕೂಡ ಧನಾಗಮನದ ನಿರೀಕ್ಷೆ ಕೂಡ ಈ ದಿನ ನೀವು ಸಿಂಹರಾಶಿಯವರು ಮಾಡ್ಬೋದು. ಹಾಗೆ ಹೊಸ ವಸ್ತುಗಳ ಖರೀದಿ ಮಾಡುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಏನಾದರೂ ಹೊಸದಾಗಿ ಏನೋ ತಗೋಬೇಕು ಅಂದ್ಕೊಂಡಿರ್ತೀರ, ತುಂಬ ದಿನದಿಂದ ಆಗಿರಲ್ಲ, ಇವತ್ತು ನೋಡಿ ಧನಯೋಗದಿಂದ ಅದನ್ನು ಕೂಡ ನಿಮಗೆ ಪ್ರಾಪ್ತಿ ಆಗುವಂಥದ್ದು. ಏನಾದರೂ ತುಂಬ ದಿನದಿಂದ ಯಾವುದೋ ಕನಸು ಕಂಡ್ಕೊಂಡ್ಬಿಟ್ಟಿರ್ತಾರೆ, ಏನೋ ತೊಗೋಬೇಕು ಅಂದ್ಕೊಂಡಿರ್ತೀರ, ಮನೆಗೆ ಗೃಹ ಅಲಂಕಾರಿಕ ವಸ್ತು ಆಗಲಿ ಅಥವಾ ನಿಮಗೆ ಏನಾದರೂ ನಿಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೂ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ ಇವತ್ತು ಆಗಿರುವಂಥದ್ದು. ಹಾಗೆ ಮಿತ್ರರ ಸಹಕಾರ ಕೂಡ ದೊರಕುತ್ತೆ ಅಂತ ಹೇಳ್ತೇವೆ. ನೋಡಿ, ಇವತ್ತು ಸಿಂಹರಾಶಿಯವರಿಗೆ ಮಿತ್ರರ ಸಹಕಾರ ಕೂಡ ದೊರಕುವಂಥದ್ದು, ಅದರಿಂದ ಅನೇಕ ಫಲಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ. ಹಾಗೆ ಕನ್ಯಾ ರಾಶಿ,
ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಅರಸಿ ಬರುತ್ತೆ ಅಂತ ಹೇಳ್ತಿದ್ದೆ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ತುಂಬ ದಿವಸದಿಂದ ಅಂದರೆ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ಉದ್ಯೋಗ ಇರೋದಿಲ್ಲ ಅಥವಾ ಉದ್ಯೋಗವನ್ನು ಮಾರ್ಪಾಡು ಮಾಡಲಿಕ್ಕೆ ಬೇರೆ ಕಡೆ ಹೋಗಲಿಕ್ಕೆ ನೀವು ನೋಡ್ತಾ ಇರ್ತೀರ, ಅಂಥವ್ರಿಗೆ ಇವತ್ತು ಉದ್ಯೋಗ ಅವಕಾಶ ನಿಮಗೆ ಹುಡುಕಿ ಬರುವಂಥದ್ದು ಕೂಡ ಕನ್ಯಾ ರಾಶಿಯವರಿಗೆ ಗೋಚರ ಆಗ್ತಾ ಇದೆ. ಹಾಗೆ ಕೌಟುಂಬಿಕ ಜೀವನದಲ್ಲಿ ಅನೇಕ ಘಟನೆಗಳು ಮನಸ್ಸಿಗೆ ಬೇಸರ ತರುತ್ತೆ ಅಂತ ಹೇಳ್ತಿದ್ದೆ. ಯಾವಾಗ ಮನೆಯಲ್ಲಿರ್ತೀವಿ, ಕುಟುಂಬದಲ್ಲಿ ಏನೋ ಒಂದು ಕಲಹಗಳಾಗ್ಬೋದು, ಅದರಿಂದ ಮನಸ್ಸಿಗೆ ಇವತ್ತು ಬೇಸರ ಅಂತ ಹೇಳ್ತಾ ಇದೆ. ಹಾಗಾಗಿ ಮನೆಯಲ್ಲಿ ಏನಾದರೂ ಮಾತಾಡಬೇಕಾದ್ರೂ ಕೂಡ ಆಗಲಿ ಅಥವಾ ಉದ್ಯೋಗದಲ್ಲಿ ಏನಾದರೂ ಹೊರಗಡೆ ಹೋಗಿ ಏನಾದರೂ ಇವತ್ತು ಅಕಸ್ಮಾತ್ ಏನು ಇಂಟರ್ವ್ಯೂಗೆ ಹೋಗೋದಿದ್ರು ಕೂಡ ಅಲ್ಲಿ ಮಾತಾಡಬೇಕಾದ್ರೂ ಕೂಡ ಜಾಣ್ಮೆತನದಿಂದ ಮಾತಾಡಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ. ಹಾಗೆ ಖರ್ಚಿಗೆ ಕಡಿವಾಣ ಕೂಡ ಇವರಲ್ಲಿ ಅಂತ ಹೇಳ್ತಾ ಇರುವಂಥದ್ದು. ಏನಾದರೂ ವೃಥಾ ಖರ್ಚು ಮಾಡಬಾರ್ದು, ಹಣವನ್ನು ವ್ಯಯ ಮಾಡಬಾರ್ದು, ಇವತ್ತು ಅದರಿಂದ ಅನಾನುಕೂಲಗಳು ಹೆಚ್ಚಾಗಿದೆ ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ. ಹಾಗೆ ತುಲಾ ರಾಶಿ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಅಂತ. ನೋಡಿ, ಇವತ್ತು ತುಲಾ ರಾಶಿಯವರಿಗೆ ಮಾಡುವ ವ್ಯಾಪಾರ ಉದ್ಯೋಗದಲ್ಲಿ ಅನುಕೂಲ ಆಗುತ್ತೆ ಅಂತ. ಯಾವಾಗ ನಾವು ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ ಆವಾಗ ನಮ್ಮ ಕೆಲಸ ಕಾರ್ಯ ಎಲ್ಲವೂ ಕೂಡ ನಮಗೆ ವಿಜಯ ಸಿಗುವಂಥದ್ದು, ಅದರಿಂದ ಯಶಸ್ಸು ಕೂಡ ಸಿಗುವಂಥದ್ದು ನೋಡ್ಬೋದು. ಹಾಗೆ ವಾಹನ ಖರೀದಿ ಯೋಗ ಇದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ತುಲಾ ರಾಶಿಯವರಿಗೆ ಇವತ್ತು ಏನಾದರೂ ವಾಹನ ತಗೊಳ್ಳಿದ್ದಿದ್ರೆ ಅಥವಾ ವಾಹನದ ವಿಚಾರವಾಗಿ ಏನಾದರೂ ಮಾತುಕತೆ ಆಗಬೇಕಾದ್ರೂ ಕೂಡ ಇವತ್ತು ನಿಮಗೆ ಅನುಕೂಲದ ದಿನ ಆಗಿರುತ್ತೆ. ವಾಹನದ ವಿಷಯವಾಗಿ ಇವತ್ತು ಏನೋ ಒಂದು ವಾಹನ ತಗೋಬೇಕಂದ್ರೂ ಕೂಡ ಇವತ್ತು ಮನಸ್ಸು ಮಾಡಿ ನಿಮಗೆ ಅನುಕೂಲ ಆಗುತ್ತೆ ತುಲಾ ರಾಶಿಯವರಿಗೆ. ಗೃಹ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಏನಾದರೂ ಮನೆಯಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಪರಿಹಾರವನ್ನು ಕೂಡ ಇವತ್ತು ನೀವು ನೋಡ್ಕೋಬೋದಾಗಿದೆ ತುಲಾ ರಾಶಿಯವರು. ಹಾಗೆ ವೃಶ್ಚಿಕ ರಾಶಿ, ಕುಟುಂಬದ ಜೊತೆ ಹೆಚ್ಚು ಪೂಜಾ ಪುರಸ್ಕಾರಗಳ ಸಮಯ ಕಳೆಯಿರಿ ಅಂತ ಹೇಳ್ತೇವೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಇವತ್ತು ಕುಟುಂಬದಲ್ಲಿ ಮನೆಯವರ ಜೊತೆ ಏನಾದರೂ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಳ್ಳಿ ಅಂತ ಹೇಳ್ತಾ ಇದೆ. ತುಂಬ ವಿಶೇಷವಾಗಿರುವಂತಹ ಆ ದ್ವಾದಶಿ ದಿವಸ ಇವತ್ತು ಇರುವಂಥದ್ದು. ಇವತ್ತು ಏನಾದರೂ ಪೂಜೆಗಳಲ್ಲಿನೋ ಅಥವಾ ಧಾರ್ಮಿಕ ವಿಚಾರವಾಗಿ ನಿಮ್ಮ ಇವತ್ತು ಕಾಲವನ್ನು ಕಳೆಯಿರಿ, ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು. ಹಾಗೆ ಕೆಲಸದ ಒತ್ತಡ ಜಾಸ್ತಿ ಆಗಲಿದೆ ಅಂತ ಹೇಳ್ತಿದ್ರು. ಹಾಗಾಗಿ ನಿಮ್ಮ ಮಾಡುವ ವ್ಯಾಪಾರ ಉದ್ಯೋಗಗಳಲ್ಲಿ ಕೂಡ ಸ್ವಲ್ಪ ಒತ್ತಡದ ವಾತಾವರಣ ಇರುವಂಥದ್ದು. ನಿಮ್ಮ ಮೇಲೆ ತುಂಬ ಒತ್ತಡದ ನಿರೀಕ್ಷೆಯನ್ನು ಕೂಡ ಇವತ್ತು ಮಾಡ್ತಾರೆ ಅಂತ ಹೇಳ್ತಾ ಇದೆ. ಹಾಗೆ ವ್ಯಾಪಾರಿಗಳಿಗೆ ಲಾಭ ಕೂಡ ನಿರೀಕ್ಷೆ ಮಾಡ್ಬೋದು. ಯಾರೆಲ್ಲ ವ್ಯಾಪಾರಸ್ಥರಿರ್ತೀರಾ ವೃಶ್ಚಿಕ ರಾಶಿಯವ್ರಿಗೂ ಕೂಡ ನಿಮಗೆ ಅನುಕೂಲದ ವಾತಾವರಣ, ಲಾಭವನ್ನು ಕೂಡ ಇವತ್ತು ವೃಶ್ಚಿಕ ರಾಶಿಯವರು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗೆ ಧನಸ್ಸು ರಾಶಿ, ಹಣ ಹೂಡಿಕೆ ವಿಷಯದಲ್ಲಿ ಜಾಗೃತರಾಗಿರಬೇಕು ಅಂತ ಹೇಳ್ತಾ ಇದೆ. ಯಾರೆಲ್ಲ ಧನಸ್ಸು ರಾಶಿಗಳಿರ್ತೀರಾ, ಏನಾದರೂ ಎಲ್ಲಾದರೂ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡ್ಬಿಟ್ಟಿರ್ತೀರಾ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಹೂಡಿಕೆ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅವರು ಕೂಡ ಇವತ್ತು ವಿಶೇಷವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ. ಜಾಗೃತರಾಗಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಧನಸ್ಸು ರಾಶಿಯವರು. ಹಾಗೆ ವಿವಾಹಕ್ಕೆ ಸಂಬಂಧಪಟ್ಟ ಮಾತುಕತೆಗಳು ನಡೆಯುತ್ತೆ ಅಂತ ಹೇಳ್ತೇವೆ. ನೋಡಿ, ಧನಸ್ಸು ರಾಶಿಯವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ. ಯಾರೆಲ್ಲ ವಿವಾಹ ಅಪೇಕ್ಷೆ ಇರ್ತಾರೆ, ಮದುವೆ ಆಗಬೇಕು ಅಂದ್ಕೊಂಡಿರ್ತಾರೆ, ಸ್ವಲ್ಪ ಕಾಲ ಕೂಡಿ ಬಂದಿರಲ್ಲ, ಇವತ್ತಿನಿಂದ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಧನಸ್ಸು ರಾಶಿಯವರಿಗೆ ನಾವು ನೋಡ್ಕೋಬಹುದು. ಹಾಗೆ ಮಕರ ರಾಶಿ, ಮಿತ್ರರ ಸಹಕಾರದಿಂದ ಕಾರ್ಯಸಿದ್ಧಿ ಅಂತ ಹೇಳ್ತಿದ್ದೆ. ಯಾರೆಲ್ಲ ಮಕರ ರಾಶಿಗಳಿರ್ತೀರಾ, ನಿಮ್ಮ ಮಿತ್ರರ ಸಹಕಾರದಿಂದ ನಿಮಗೆ ಕಾರ್ಯ ಎಲ್ಲವೂ ಕೂಡ ಸಿದ್ಧಿ ಆಗುತ್ತೆ ಅಂತಂದರೆ ಮಾಡ್ತಕ್ಕಂತಹ ಯಾವುದೋ ಒಂದು ಇವತ್ತು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರಾ ಅಥವಾ ಯಾವುದೋ ಒಂದು ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅವ್ರಿಗೆ ಮಿತ್ರರ ಸಹಕಾರ, ಕೆಲವ್ರಿಗೆ ಹೇಳ್ತೀವಿ ನೋಡಿ ನಾವು, ಮಿತ್ರರ ಸಹಕಾರ ಎಷ್ಟು ಅನುಕೂಲ ಆಗುತ್ತೆ ಅಂತ. ಯಾಕಂದರೆ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ನಮಗೆ ಅದು ಗೊತ್ತಿರಲ್ಲ, ಬೇರೆ ನಿಮ್ಮ ಜೊತೆಗಾರರಿಗೆ ಅದ್ರ ಬಗ್ಗೆ ಅನುಭವ ಇರುತ್ತೆ, ಅವರಿಂದ ನೀವು ಆ ಅನುಭವದ ಮಾತುಗಳಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗುವಂಥದ್ದು ಕೂಡ ನಾವು ಇವತ್ತು ಗಮನಿಸಬಹುದು. ಹಾಗೆ ವಿಶೇಷ ಭೋಜನಕೂಟ ಶುಭವಾರ್ತೆ ಕೇಳಿ ಬರಲಿದೆ ಅಂತ ಹೇಳ್ತೇವೆ. ಮಕರ ರಾಶಿಯವರಿಗೆ ಇವತ್ತು ವಿಶೇಷ ಭೋಜನಕೂಟ ಸಿಗುವಂಥದ್ದು, ಮತ್ತು ಎಲ್ಲೋ ಒಂದು ಮಿತ್ರರ ಜೊತೆಗಲ್ಲೇನೋ ಅಥವಾ ಎಲ್ಲೋ ಹೋಗಿ ಹೊರಗಡೆ ಒಂದು ವಿಶೇಷವಾಗಿ ಒಂದು ಭೋಜನ, ಒಂದು ಊಟ ಮಾಡುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಹಾಗೆ ಶುಭವಾರ್ತೆ ಕೇಳಿ ಬರಲಿದೆ ಅಂತ ಹೇಳ್ತಿದ್ದೆ. ಯಾವುದೇ ಒಂದು ವಿಚಾರವಾಗಿ ತಗೊಳ್ಳಿ, ಒಂದು ಮದುವೆ ವಿಚಾರನೋ ಅಥವಾ ವ್ಯಾಪಾರ ವಿಚಾರದಲ್ಲೇ ಆಗಲಿ, ಇವತ್ತು ನಿಮಗೆ ವಿಶೇಷವಾಗಿ ಅಂದರೆ ಒಂದು ಸಂತಸದ ಸುದ್ದಿ ನಿಮಗೆ ಸಿಗುವಂಥದ್ದು ಕೂಡ ಇವತ್ತು ಗೋಚರ ಆಗ್ತಾ ಇದೆ. ಹಾಗೆ ಕುಂಭರಾಶಿ, ಕೆಲಸದ ಒತ್ತಡ ಹೆಚ್ಚು ಇರುತ್ತದೆ ಅಂತ ಹೇಳ್ತಾ ಇದೆ. ನೋಡಿ, ಕುಂಭರಾಶಿಯವರಿಗೆ ಇವತ್ತು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಒತ್ತಡ ಹೆಚ್ಚಾಗುವಂಥದ್ದು ನಿಮಗೆ ಗೊತ್ತೇ ಇಲ್ದಿರ. ಕೆಲವರು ನೋಡಿ, ಈಗ ಸಾಮಾನ್ಯವಾಗಿ ದಿನನಿತ್ಯವೂ ಕೂಡ ಅದೇ ಕೆಲಸ ಮಾಡ್ತಾ ಇರ್ತಾರೆ, ನಿರಾಯಾಸವಾಗಿ ಮಾಡ್ತಾ ಇರ್ತಾರೆ, ಆದರೆ ಇವತ್ತು ಒತ್ತಡದಿಂದ ಕೂಡಿರುವಂಥದ್ದು ನೋಡ್ಬೋದು. ಹಾಗೆ ಹಿತಶತ್ರುಗಳ ಕಾಟದಿಂದ ಮನಸ್ಸಿಗೆ ಕಿರಿಕಿರಿ ಅನ್ನುವಂಥದ್ದಿದೆ. ನೋಡಿ, ಈ ಹಿತಶತ್ರುಗಳು ಅಂತ ಹೇಳ್ತೀವಿ, ಜೊತೆಲಿರ್ತಾರೆ, ಅವರಿಂದನೇ ಕೂಡ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು. ಯಾಕಂದರೆ ಯಾರನ್ನೋ ಒಬ್ಬನ ಏನೋ ನಂಬಿರ್ತೀವಿ, ಅವರು ನಿಮಗೆ ಬೇರೆ ಥರ ಏನೋ ಅದನ್ನು ಕೆಟ್ಟ ದೃಷ್ಟಿಯಿಂದ ಮಾಡಿಬಿಟ್ಟಿರ್ತಾರೆ. ಅದರಿಂದ ಈ ಹಿತಶತ್ರುಗಳ ಕಾಟದಿಂದ ಮನಸ್ಸಿಗೆ ನೋವುಂಟು ಮಾಡುವಂಥದ್ದು, ಕಿರಿಕಿರಿ ಆಗುವಂಥದ್ದು ಕೂಡ ಇವತ್ತು ನೋಡ್ತಾ ಇದೆ. ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಾಣುವಂಥದ್ದು ನೋಡ್ಕೋಬೋದು ಕುಂಭರಾಶಿಯವರಿಗೆ. ನೋಡಿ, ಇವತ್ತು ವಿಶೇಷವಾಗಿ ಆರೋಗ್ಯದಲ್ಲಿ ಸುಧಾರಣೆ. ನೋಡಿ, ಏನಾದರೂ ಕುಂಭರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಇವತ್ತು ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದೆ ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿ,
ವೃತ್ತಿರಂಗದಲ್ಲಿ ಚಿಂತೆ ಹಾಗೂ ಕಾರ್ಯಗಳಲ್ಲಿ ವಿಘ್ನಗಳು ಅಂತ ಹೇಳ್ತಾ ಇದೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಂತ ಹೇಳ್ತಾ ಇದೆ. ನೋಡಿ ಹಾಗೆ ಮತ್ತೆ ಈ ವೃತ್ತಿರಂಗದಲ್ಲೂ ಕೂಡ ಅಡಚಣೆಗಳನ್ನು ಕೂಡ ನೀವು ನೋಡ್ಬೋದು. ಅಂದರೆ ವಿಘ್ನಗಳು ಅಂತ ಹೇಳ್ತಾ ಇದೆ ಮೀನರಾಶಿಯವರಿಗೆ. ಯಾವುದೇ ಕೆಲಸ ಮಾಡ್ಕೊಳ್ಳಿ, ಇವತ್ತು ಸ್ವಲ್ಪ ಅಡಚಣೆ ಇರುವಂಥದ್ದು, ವಿಘ್ನಗಳು ಬರುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಬೇಕು. ಹಾಗೆ ಆರ್ಥಿಕ ವಿಚಾರವಾಗಿ ಸಂಬಂಧಪಟ್ಟ ಕಾರ್ಯದಲ್ಲಿ ಪ್ರಗತಿ ಆಗೋದು, ಆದರೂ ಕೂಡ ನಿಮ್ಗೆ ಏನಾಗುತ್ತೆ, ಆರ್ಥಿಕವಾಗಿ ಏನಾದರೂ ಹಣದಿಂದ ತೊಂದರೆಗಳಿದ್ರೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಈ ದಿನ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದೆ ಮೀನರಾಶಿಯವರಿಗೆ. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನ ತಿಳ್ಕೊಂಡಿದ್ದಾಯ್ತು. ಇನ್ನು ಗುರುಜಿಯವ್ರನ್ನ ಭೇಟಿಯಾಗೋಕ್ಕಿಂತ ಮುಂಚಿತವಾಗಿ ಒಂದು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು ಅನ್ನೋದನ್ನ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಪ್ರತಿ ಸಂಚಿಕೆನಲ್ಲೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ತಿಳುವಳಿಕೆಯನ್ನ ಗುರುಜಿ ಕಡೆಯಿಂದ ನಾವು ಪಡ್ಕೊಳ್ತಾ ಇದ್ದೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಸಂತಾನ ಭಾಗ್ಯದ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಈ ಸಂತಾನ ಭಾಗ್ಯ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಜಾತಕದ ಮುಖಾಂತರವಾಗಿ ನಾವು ತಿಳ್ಕೊಳ್ಬಹುದಾ, ಜಾತಕದಲ್ಲಿ ಯಾವ ರೀತಿಯಾದ ದೋಷಗಳಿದ್ರೆ ಈ ಸಂತಾನ ಭಾಗ್ಯ ಇರುವುದಿಲ್ಲ, ಹಾಗಿದ್ರೆ ಈ ದೋಷಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ. ಇವತ್ತು ನಾವು ಸಂತಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ. ಒಂದು ಮದುವೆ ಆಗಬೇಕಾದ್ರೂ ಕೂಡ ಅಥವಾ ಒಂದು ಸಂತಾನ ಆಗಬೇಕು, ವಂಶ ಉದ್ಧಾರ ಆಗಬೇಕಾದ್ರೂ ಕೂಡ ನಮಗೆ ಪೂರ್ವ ಜನ್ಮದ ಪುಣ್ಯ ಇರಬೇಕು ಮತ್ತು ಋಣ ಇರಬೇಕು ಅಂತ ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇರ್ತೀವಿ. ಇದನ್ನು ನಾವು ಜಾತಕ ರೀತಿಯ ಒಂದು ಕುಂಡಲಿ ನೋಡಿ, ಒಂದು ಜ್ಯೋತಿಷ್ಯದ ಪ್ರಕಾರ ಯಾವ ರೀತಿ ತಿಳಿಬಹುದು, ಇವರಿಗೆ ಸಂತಾನ ಯೋಗ ಇದೆಯೋ ಅಥವಾ ಸಂತಾನ ಯೋಗ ಇಲ್ಲ ಅಂದರೆ ಯಾವ ಗ್ರಹಗಳನ್ನು ನೋಡ್ತೀವಿ, ಮತ್ತು ಆ ಒಂದು ವಿಶೇಷವಾಗಿ ಒಂದು ಗ್ರಹಚಾರವನ್ನು ನೋಡಿದಾಗ, ಒಂದು ಕುಂಡಲಿಯನ್ನು ನೋಡಿದಾಗ ನಾವು ಯಾವ ರೀತಿ ತಿಳ್ಕೊಬೋದು, ಮತ್ತು ಈ ಸಂತಾನಕ್ಕೆ ಏನು ಪರಿಹಾರಗಳಂತ ಸರಳ ಪರಿಹಾರಗಳನ್ನು ತಿಳ್ಕೊಬೋದು. ನೋಡಿ, ಒಂದು ಜಾತಕವನ್ನು ನಾವು ನೋಡಿದಾಗ ಒಂದು ಪಂಚಮ ಸ್ಥಾನವನ್ನು ನಾವು ಸಂತಾನಕ್ಕೆ ಅಂತ ನೋಡ್ತೀವಿ. ನೋಡಿ, ಇವು ಸಂತಾನ ಅನ್ನುವಂಥದ್ದು ಈ ಒಂದು ಕಾಲದಲ್ಲಿ, ಯಾಕಂದ್ರೆ ಈಗ ಸಂತಾನ ಆಗಿಲ್ಲ ಅಂತಂದ್ರೆ ನಾವು ಸಾಮಾನ್ಯ ನೋಡ್ತಾ ಇರ್ತೀವಿ. ಮದುವೆ ಆಗಿ 2 ವರ್ಷ 3 ವರ್ಷ ಆಗಿ 4 ವರ್ಷ 5 ವರ್ಷ ಆಗ್ಬಿಡುತ್ತಂತಂದ್ರೆ ತುಂಬಾ ಕಷ್ಟ ಅನುಭವಿಸ್ತಾ ಇರ್ತಾರೆ. ಯಾಕಂದ್ರೆ ಈಗ ಮದುವೆ ಆಗೋ ತನಕ ಒಂದು ಕಷ್ಟ ಆದ್ರೆ, ಕೆಲವರಿಗೆ ನೋಡಿ ಮನೆಯಲ್ಲಿ ಯಾರೋ ಮದುವೆ ಆಗದಿರೋರು ಇತ್ತು ಅಂದ್ರೆ, ವಯಸ್ಸಿಗೆ ಬಂದಿದ್ದಾರೆ, ಒಂದು 25 ವರ್ಷ 24 26 ತುಂಬಿದು ಹೋಯ್ತು ಅಂದ್ರೆ ಈಗ ಅವ್ರಿಗೆ ಅದೇ ಜೀವನದಲ್ಲಿ ಕೊರಗಿರುತ್ತೆ. ಎಷ್ಟೇ ಹಣ ಇದ್ರೂ ತೊಂದರೆ, ಏನೇ ಒಳ್ಳೆ ಕೆಲಸ ಇದ್ರೂ ಕೂಡ ಯಾರೋ ಈಗ ಏನಾಗ್ಬಿಡುತ್ತೆ, ಚೆನ್ನಾಗೇ ಇರ್ತಾರೋ ಮನೆಯಲ್ಲಿ. ಈ ಕೆಲವರು ನೋಡಿ, ಈಗ ಏನೋ ಗೊತ್ತಾ, ಕೆಲವರು ಆಸಕ್ತಿ ಇರಲ್ಲ, ಕೆಲವರಿಗೆ ಏನೋ ಒಂದು ಪೂರ್ವಜನ್ಮದ ಪುಣ್ಯದಿಂದನೂ ಕೂಡ ಕೆಲವೊಂದು ತಡ ಆಗ್ತಾ ಇರುವಂಥದ್ದು, ಏನೋ ಒಂದು ಕಷ್ಟ ನಷ್ಟದಿಂದನೂ ಅಥವಾ ಏನೋ ಅವ್ರಿಗೆ ಕೆಲವರು ತಡವಾಗಿ ಮದುವೆ ಆಗಬೇಕು ಅನ್ಕೊಳ್ತಾ ಇರ್ತಾರೆ. ಅದನ್ನು ಏನೋ ಮಾಡ್ಬಿಡ್ತಾರೆ, ಈಗ ಬೇರೆಯವರು ಬಂದು ದಿನನಿತ್ಯ ಕೇಳುವಂಥದ್ದು, ಅಥವಾ ಎಲ್ಲ ಒಂದು ಸಭೆ ಸಮಾರಂಭಗಳು ಹೋದ್ರೆ ಇನ್ನೂ ಮದುವೆ ಆಗಿಲ್ವಾ, ಇನ್ನೂ ಯಾಕಾಗಿಲ್ಲ, ಈಗ ಮದುವೆ ಆಗಿಲ್ಲ ಅಂದ್ರೆ ಏನಾಗ್ಬಿಟ್ಟಿದೆ ಅಂದರೆ ಅವ್ರಿಗೆ ಏನೋ ದೋಷ ಇದೇನೋ, ಇಲ್ಲ ಏನೋ ಅವ್ರು ಸರಿ ಇಲ್ಲ ಅನ್ನೋ ಮನಸ್ಥಿತಿ ಕೂಡ ಬಂದ್ಬಿಟ್ಟಿದ್ದಾರೆ. ಈಗ ಯಾವಾಗ ಒಂದು ಗಂಡಾಗ್ಲಿ ಒಂದು ಹೆಣ್ಣಾಗ್ಲಿ ಮದುವೆ ವಿಳಂಬ ಆಯ್ತು ಅಂತಂದ್ರೆ ಅವ್ರ ಮೇಲೆ ಏನೋ ಇಲ್ಲ ಸಲ್ಲದ ಮಾತುಗಳಾಡೋದು ಸಂಬಂಧದಲ್ಲಿ, ಈ ರೀತಿಯೆಲ್ಲ ಅದು ಉದ್ಭವ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ನೋಡ್ತಾ ಇರ್ತೀವಿ. ಇದು ಮದುವೆ ಒಂದು ಭಾಗ ಆಯ್ತಂದ್ರೆ, ಈಗ ಮದುವೆ ಆದ್ಮೇಲೆ ಈಗ ಮಕ್ಕಳದು ಸಂತಾನದ್ದು ಇದು ದೊಡ್ಡ ವಿಚಾರ ಆಗ್ಬಿಟ್ಟಿದೆ. ಯಾವಾಗ ಮದುವೆ ಆಗಿ 1 ವರ್ಷ 2 ವರ್ಷ ಸುಮ್ಮನೆ ಇರ್ತಾರೆ, 2 ವರ್ಷ ಆಯ್ತು ಅಂತಂದ್ರೆ ಈಗ ಇದು ಪ್ರಾರಂಭ ಆಗ್ಬಿಡುತ್ತೆ. ಇನ್ನೂ ಮಕ್ಕಳಾಗಿಲ್ವಾ, ಯಾಕಾಗಿಲ್ಲ, ಏನು ಪ್ರಾಬ್ಲಮ್ಮು, ಮಕ್ಕಳು ಮಾಡ್ಕೊಂಡ್ಬಿಡ್ಬೇಕು ಬೇಗ. ಕೆಲವೊಂದು ನೋಡಿ, ಈಗ ನಾವು ಹೇಳ್ತೀವಿ ಋಣಾನುಬಂಧ ರೂಪೇಣ ಅಂತ, ಅದ್ರ ಜೊತೆ ಅವರು ಏನೋ ಒಂದು ಗುರಿ ಇರುತ್ತೆ ಕೆಲವರಿಗೆ. ಗುರಿಗ ಮದುವೆ ಆಗ್ಬಿಡ್ಬೇಕು, ಸಂತಾನ ಆಗ್ಬಿಡ್ಬೇಕು, ಇಷ್ಟೇ ಜೀವನ ಅಲ್ಲ. ಕೆಲವೊಬ್ಬರಲ್ಲಿ ನೋಡಿ ನಾವು ಸಾಮಾನ್ಯ ನೋಡ್ತಾ ಇರ್ತೀವಿ, ಏನೋ ಒಂದು ಗುರಿ ಇಟ್ಕೊಂಡಿರ್ತಾರೆ, ಆ ಕೆಲಸದ ಕಡೆ ಗಮನ ಇರುವಂಥದ್ದು. ಕೆಲವರು ಆ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತಾರೆ, ಫಸ್ಟ್ ಅದ್ರ ಕಡೆ ನಾವು ಗಮನ ಕೊಡಬೇಕು. ಕೆಲವರು ಏನೋ ಒಂದು ವಿದ್ಯೆಯಲ್ಲಿ ಆಸಕ್ತಿ ಹೊಂದ್ಬಿಟ್ಟಿರ್ತಾರೆ, ಅದರಲ್ಲಿ ನಾವು ಹೋಗ್ಬೇಕು ಅಂದ್ಕೊಂಡಿರ್ತಾರೆ. ಅಥವಾ ಕೆಲವೊಂದು ಏನೋ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋಗಬೇಕು, ನಾವು ಒಂದು ಸಮಾಜಕ್ಕೆ ಗೌರವಾನ್ವಿತ ವ್ಯಕ್ತಿ ಆಗಬೇಕು ಅಂತ ಕೆಲವರು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿರ್ತಾರೆ. ಅವ್ರಿಗೆ ಬೇರೆ ಕಡೆಯಿಂದ ತೊಂದರೆಗಳು.
ಆಗ್ತಾ ಇರುತ್ತೆ. ಈ ರೀತಿ ಎಲ್ಲ ಯಾವಾಗ ಒಂದು ಸಂತಾನಕ್ಕೆ ಆಗಲಿ ಅಥವಾ ಒಂದು ಮದುವೆಗೆ ಆಗಲಿ ನಮಗೆ ಮನಸ್ಸಿಗೆ ಏನಾದರೂ ನೋವುಂಟು ಮಾಡುವಂತಹ ಪದಗಳಾಡ್ತಾರೆ, ಅವಾಗ ನಾವು ಏನು ಕೆಲಸ ಕೂಡ ಮಾಡಲಿಕ್ಕಾಗಲ್ಲ. ಯಾವುದೇ ಒಂದು ಈಗ ನೋಡಿ, ಒಂದು ಹೊರಗಡೆ ಹೋಗಿ ಒಂದು ಕೆಲಸನೋ ಅಥವಾ ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಮಾಡಲಿಕ್ಕೂ ಏನಕ್ಕೂ ಕೂಡ ಆಗಲ್ಲ. ಯಾಕಂದರೆ ಈ ರೀತಿ ಬೇರೆ ಬೇರೆ ಥರ ಮಾತಾಡೋವಂಥದ್ದು ಮನಸ್ಸಿಗೆ ಹೋಗ್ಬಿಟ್ರೆ ಅದು ಯಾವ ಕೆಲಸ ಮಾಡಲಿಕ್ಕೂ ಕೂಡ ಆಗ್ತಾ ಇರಲ್ಲ. ಈ ರೀತಿ ಆದಾಗ ಈ ಒಂದು ನಾವು ಸಂತಾನವನ್ನು ಯಾವ ರೀತಿ ನೋಡಬೇಕು ಅಂತ ನೋಡಿ, ಒಂದು ಮಕ್ಕಳಾಗಬೇಕಂತಂದ್ರೆ ಪೂರ್ವಜನದ ಪುಣ್ಯ ಅದು ಬೇಕೇ ಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಗಂಡು ಸಂತಾನಕ್ಕೆ ನಾವು ಬೃಹಸ್ಪತಿಯನ್ನು ಗುರುಗ್ರಹವನ್ನು ನೋಡ್ತಿರ್ತೀವಿ. ಏನಾದರೂ ಕೆಲವರಿಗೆ ನೋಡಿ ಸಂತಾನ ಆದರೂ ಕೂಡ ಕೆಲವರಿಗೆ ಈ ಗಂಡು ಸಂತಾನ ಆಗಬೇಕು ಅಂತ ಅಪೇಕ್ಷೆ ಜಾಸ್ತಿ ಇದ್ಬಿಡುತ್ತೆ. ಅದರಿಂದನೂ ಕೂಡ ಕೆಲವರು ಬಳಲ್ತಾ ಇರ್ತಾರೆ, ನೋವು ಅನುಭವಿಸ್ತಾ ಇರ್ತಾರೆ. ನೋಡಿ, ಸಂತಾನ ಅಂದಂಥದ್ದು ಗಂಡೇ ಆಗಬೇಕು ಎಣ್ಣೆ ಆಗಬೇಕು ಅಂತೇನಲ್ಲ. ಈ ಒಂದು ಕಾಲಮಾನದಲ್ಲಿ ಅದರಲ್ಲಿ ಏನು ವ್ಯತ್ಯಾಸ ಏನೂ ಇಲ್ಲ. ಯಾಕಂದರೆ ಸಾಮಾನ್ಯವಾಗಿ ನಾವು ಕೂಡ ಬದಲಾವಣೆ ಆಗ್ತಾ ಇರಬೇಕು. ಯಾವಾಗ ನೋಡಿ, ನಾವು ದ್ವಾಪರ ಯುಗ ಆಯಿತು, ಕಲಿಯುಗ ಆಯಿತು, ತ್ರೇತಾಯುಗ ಎಲ್ಲ ಕೂಡ ಆಯಿತು. ಇದು ಕಲಿಯುಗ. ಇದು ಏನೆಲ್ಲ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಅದು ಮುಗೀತು. ಆ ಒಂದು ಕಾಲಮಾನಗಳಲ್ಲಿ ಆ ಒಂದು ಕಾಲಘಟ್ಟಗಳಲ್ಲಿ ಬೇರೆ ಥರ ಇತ್ತು. ಇದು ಕಲಿಯುಗಕ್ಕೆ ಬಂದಂಗೆ ನಾವು ಕೂಡ ಬದಲಾವಣೆ ನಾವು ಆಗಲೇಬೇಕಾಗುತ್ತೆ. ಹಾಗಾಗಿ ಯಾವುದೇ ರೀತಿ ಹೆಣ್ಣು ಆಯಿತು ಅಥವಾ ಗಂಡ ಆಯಿತು, ಗಂಡಾದರೆ ಏನೋ ದುಡ್ಡಿದು, ಹೆಣ್ಣಾದರೆ ಕಡಿಮೆ, ಆ ಥರ ಏನೂ ಇಲ್ಲ. ಎಲ್ಲ ಸಂತಾನ ಒಂದಂಥದ್ದು, ಅದು ಸಂತಾನ ಭಾಗ್ಯ, ಪೂರ್ವಜನದ ಪುಣ್ಯ. ಭಗವಂತ ಯಾವುದನ್ನು ನಮಗೆ ಕರುಣಿಸ್ತಾನೋ ಅದರಲ್ಲೇ ನಾವು ಇರಬೇಕು. ಹಾಗಾಗಿ ಈ ರೀತಿ ಸಂತಾನದಲ್ಲಿ ಏನಾದರೂ ತೊಂದರೆ ಅನುಭವಿಸಿದ್ರೆ ಏನು ಪರಿಹಾರಗಳು ಮಾಡ್ಕೋಬೇಕು, ಲಗ್ನದಿಂದ ನಾವು ಯಾವ ರೀತಿ ನೋಡ್ತೀವಿ ಅಂತೇಳಿ ನಾವು ನೋಡಿ, ಸಾಮಾನ್ಯವಾಗಿ ನಾವು ಪಂಚಮ ಸ್ಥಾನವನ್ನು ನೋಡ್ತೀವಿ. ಪಂಚಮ ಸ್ಥಾನಕ್ಕೆ ಏನಾದರೂ ಗುರುದೃಷ್ಟಿ ಇತ್ತು ಅಂತಂದರೆ ಅವ್ರಿಗೆ ಶೀಘ್ರವಾಗಿ ಸಂತಾನ ಆಗುತ್ತೆ ಅಂತ ನೋಡ್ಬೋದು. ಗುರುಗ್ರಹ ಮತ್ತು ಚಂದ್ರನನ್ನು ಕೂಡ ನಾವು ನೋಡುವಂಥದ್ದು. ಗುರುಗ್ರಹ ಏನಾದರೂ ಉಚ್ಚ ಸ್ಥಾನದಲ್ಲಿ ಅಥವಾ ಏನಾದರೂ ಸ್ವಕ್ಷೇತ್ರದಲ್ಲಿ ಚೆನ್ನಾಗಿದ್ದರೆ ಗುರುವಿಗೆ ಒಳ್ಳೆಯ ಒಂದು ಸಂತಾನ ಆಗುತ್ತೆ ಅಂತ ನೋಡ್ಕೋಬಹುದು. ಅದೇ ರೀತಿ ಜಾತಕದಲ್ಲಿ ನೋಡಿ, ಈ ಕೆಟ್ಟ ಗ್ರಹಗಳ ದೃಷ್ಟಿ ಇರಬಾರ್ದು ಅಂತ ಹೇಳುತ್ತೆ. ಪಂಚಮ ಸ್ಥಾನಕ್ಕೆ ಏನಾದರೂ ಕೆಟ್ಟ ಗ್ರಹಗಳ ದೃಷ್ಟಿ ಏನಾದರೂ ಪಂಚಮ ಸ್ಥಾನಕ್ಕೆ ಇತ್ತಂದರೆ ಅದು ಸಂತಾನದಲ್ಲಿ ವಿಳಂಬ ಅಂತ ಹೇಳುತ್ತೆ. ಸಂತಾನ ಆಗೋದಿಲ್ಲ ಅಂತಲ್ಲ, ವಿಳಂಬ ಆಗುತ್ತೆ ಅಂತ, ಸ್ವಲ್ಪ ತಡವಾಗಿ ಸಂತಾನ ಆಗುವಂಥದ್ದು. ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಂಡಾಗ ನಮ್ಗೆ ಇನ್ನೂ ಅನುಕೂಲ ಆಗುವಂಥದ್ದು. ಅಂದರೆ ಗುರುಗಳೇ ಪರಿಹಾರ ಆದ ತಕ್ಷಣ ಆಗ್ಬಿಡುತ್ತಾ ಅಂತಲ್ಲ, ಏನೋ ಒಂದು ಅಲ್ಲಿ ಒಂದು ಕಂಟಕ ದೋಷ ಇರುವಂಥದ್ದು, ಅದನ್ನು ನಾವು ಕಟ್ ಮಾಡಬೇಕು ಅಂತ ಹೇಳ್ತಾರೆ. ಏನೋ ಒಂದು ದೋಷ ಇರುತ್ತೆ, ಅದು ಪರಿಹಾರ ಆದರೆ ನಮಗೆ ಇನ್ನೂ ಸ್ವಲ್ಪ ಶೀಘ್ರವಾಗಿ ಅನುಕೂಲ ಆಗಲಿ ಅಂತ ಮಾಡುವಂಥದ್ದು. ಹಾಗೆ ತ್ರಿಕೋನದಲ್ಲಿ ಒಳ್ಳೆಯ ಸಂತಾನ ಅಂತ ಹೇಳ್ತಾರೆ. ಏನಾದರೂ ಲಗ್ನಾಧಿಪತಿಯಿಂದ ಕೇಂದ್ರ ತ್ರಿಕೋನದಲ್ಲಿ ಏನಾದರೂ ಶುಭಗ್ರಹಗಳಿದ್ರೆ ಒಳ್ಳೆಯ ಸಂತಾನ ಅಂತ ಹೇಳುವಂಥದ್ದು. ಹಾಗೆ ಗುರುಗ್ರಹವು ಸ್ವಕ್ಷೇತ್ರ ಉಚ್ಚಕ್ಷೇತ್ರದಲ್ಲಿ ಇದ್ರೂ ಕೂಡ ಶೀಘ್ರ ಸಂತಾನ ಆಗುತ್ತೆ ಅಂತ ಹೇಳ್ತಾರೆ. ಗುರುಗ್ರಹವನ್ನು ನೋಡಿ ನಾವು ಸಂತಾನಕ್ಕೆ ಅಂತ ಹೇಳ್ತೀವಿ. ಏನಾದರೂ ಗುರುಗ್ರಹ ಉಚ್ಚದಲ್ಲಿ ಇದ್ರೂ ಕೂಡ ಅವ್ರಿಗೆ ಗಂಡು ಸಂತಾನ ಆಗುತ್ತೆ ಅಂತಲೂ ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಹಾಗೆ ಲಗ್ನದಲ್ಲಿ ಗುರು ಶುಭನಾಗಿದ್ದರೆ ಒಳ್ಳೆಯ ಸಂತಾನ ಅಂತ ನೋಡಿ. ಗುರುಗ್ರಹ ಏನಾದರೂ ಲಗ್ನದಲ್ಲಿ ಇದ್ದು, ಅವ್ರದ್ದು ಯಾವುದೇ ಲಗ್ನ ಆಗಲಿ, ಆ ಲಗ್ನದಲ್ಲಿ ಗುರುಗ್ರಹ ಇದ್ದು ಏನಾದರೂ ಗುರುಗ್ರಹ ಒಳ್ಳೆಯ ಗ್ರಹಗಳ ದೃಷ್ಟಿ ಇತ್ತು ಅಂದರೂ ಕೂಡ ಅವ್ರಿಗೆ ಒಳ್ಳೆಯ ಸಂತಾನ ಆಗುವಂಥದ್ದು. ನೋಡಿ, ಸಂತಾನ ಅಂತಂದರೆ ಈಗ ಸಂತಾನ ಆಗುವಂಥದ್ದಲ್ಲ, ಅದು ಒಳ್ಳೆ ಸಂತಾನ ಆಗಬೇಕು, ಸಮಾಜಕ್ಕೆ ಗೌರವ ತರುವಂತಹ ಸಂತಾನ ಆಗಬೇಕು. ಕೆಲವೊಂದು ನೋಡಿ, ಈಗ ಏನಾದರೂ ಅವರು ಪುಣ್ಯ ನೋಡಿ, ನಾವು ಸಾಮಾನ್ಯವಾಗಿ ಹೇಳ್ತೀವಿ ನೀಚ ಗ್ರಹಗಳ ದೃಷ್ಟಿ ಇದ್ದಂದರೆ ಈ ಬುದ್ಧಿಮಾಂದ್ಯ ಇರುತ್ತಲ್ಲ, ಆ ರೀತಿ ಹುಟ್ಟುಬಿಡ್ತಾರೆ. ಅಥವಾ ಅಂಗವಿಕಲದಿಂದ ಈ ಥರ ತೊಂದರೆಗಳ ಹೂನದಿಂದ ಹುಟ್ಟುವಂಥದ್ದು. ಅಥವಾ ಬೇರೆ ಏನಾದರೂ ಈಗ ನೋಡಿ, ಕೆಲವರಿಗೆ ಕಿವಿ ಕೆಲಸಲ್ಲ, ಕಣ್ಣು ಮಾತು ಬರಲ್ಲ, ಈ ರೀತಿ ಎಲ್ಲ ಸಂತಾನ ಆಗುತ್ತಲ್ವ, ಅದನ್ನು ನೋಡ್ಕೋಬೇಕು. ಏನಾದರೂ ಜಾತಕದಲ್ಲಿ ಪಂಚಮ ಭಾವದಲ್ಲಿ ನೀಚ ಗ್ರಹಗಳ ದೃಷ್ಟಿನೋ ಅಥವಾ ಏನಾದರೂ ನೀಚ ಗ್ರಹಗಳಿಂದ ಆ ಒಂದು ಪಂಚಮ ಸ್ಥಾನ ತೊಂದರೆ ಇತ್ತು ಅಂತಂದರೆ ಅಲ್ಲಿ ಇದೆಲ್ಲ ದೋಷಗಳಿರುತ್ತೆ. ಅದಕ್ಕೆ ಪರಿಹಾರಗಳನ್ನು ಅವಶ್ಯಕವಾಗಿ ಮಾಡ್ಕೋಬೇಕು. ಹಾಗೆ ಪಂಚಮದಲ್ಲಿ ಜಲರಾಶಿ ಆಗಿದ್ದು ಚಂದ್ರ ಶುಕ್ರ ಗುರು ಇದ್ರೆ ಅವಳಿ ಜೋಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೋಡಿ, ಅವ್ರ ಲಗ್ನದಿಂದ ನಾವು ಹೇಳ್ತೀವಿ, ನಾವು ಜಲರಾಶಿಗಳು ಮತ್ತು ಸ್ಥಿರ ರಾಶಿಗಳು ಈ ರೀತಿಯಲ್ಲ. ಅಗ್ನಿ ಮತ್ತು ನೋಡಿ, ಅಗ್ನಿತತ್ವ, ಜಲತತ್ವ, ಭೂತತ್ವ ರಾಶಿಗಳು ಅಂತ ಹೇಳ್ತೀವಿ. ಈ ಜಲತತ್ವ ರಾಶಿಗಳಲ್ಲಿ ಏನಾದರೂ ಪಂಚಮ ಸ್ಥಾನ ಜಲತತ್ವ ರಾಶಿ ಆಗಿದ್ದು ಶುಕ್ರ ಚಂದ್ರ ಹಾಗೆ ಗುರು ಏನಾದರೂ ಅಲ್ಲಿ ಸ್ಥಿರವಾಗಿದ್ದರೆ ಅವಳಿ ಜೋಳಿ ಅಂತ ಹೇಳ್ತಾರೆ. ನೋಡಿ, ಇದನ್ನು ಸಾಮಾನ್ಯವಾಗಿ ಜಾತಕದಿಂದ ತಿಳಿಯುವಂಥದ್ದು. ಅವಳಿ ಜೋಳಿ ಆಗ್ತಾ ಇರುತ್ತಲ್ಲ, ಅವ್ರಿಗೆ ಈ ರೀತಿ ಏನಾದರೂ ಪಂಚಮ ಸ್ಥಾನದಲ್ಲಿ ಶುಕ್ರ ಗ್ರಹ ಮತ್ತು ಚಂದ್ರಗ್ರಹ ಗುರುಗ್ರಹ ಏನಾದರೂ ಜಲರಾಶಿಯಲ್ಲಿ ಇತ್ತು ಅಂತಂದರೆ ಅವ್ರಿಗೆ ಅವಶ್ಯಕವಾಗಿ ಅವಳಿ ಜೋಳಿ ಮಕ್ಕಳು ಹುಟ್ಟುತ್ತಾರೆ ಅಂತ ನೋಡ್ಕೋಬಹುದು. ಹಾಗೆ ಲಗ್ನಾಧಿಪತಿ ಮತ್ತು ಪಂಚಮಾಧಿಪತಿ ಒಂದೇ ರಾಶಿಯಲ್ಲಿ ಕೂಡಿಕೊಂಡಿರಬೇಕು. ಇದು ಪರಸ್ಪರ ಒಳ್ಳೆಯ ದೃಷ್ಟಿಯಿಂದ ನೋಡ್ತಾ ಇದ್ರು ಕೂಡ ಉತ್ತಮ ಸಂತಾನ ಆಗುತ್ತೆ ಅಂತ ನೋಡ್ಕೋಬಹುದು. ಹಾಗೆ ನೋಡಿ, ಲಗ್ನಾಧಿಪತಿ ಮತ್ತು ಪಂಚಮಾಧಿಪತಿಗಳು ಪರಿವರ್ತನೆ ಇದ್ದಾಗ ಇವರಿಗೆ ಸಂತಾನ ಯೋಗ ಇರುತ್ತೆ ಅಂತ ನೋಡಿ. ಈಗ ತುಂಬ ಸಂತಾನ ಆಗಿರಲ್ಲ, ಗುರುಗಳೇ ನಮಗೆ ಸಂತಾನ ಆಗುತ್ತೋ ಆಗಲ್ಲ ಅಂತ ಕೆಳಗೆ ಬಂದುಬಿಡ್ತಾರೆ. ಇವಾಗ ಗುರುಗಳಿಗೆ ಏನು ಮಾಡಬೇಕು? ಯಾಕಂದರೆ ಈಗ ಒಂದು ವೈದ್ಯರ ಬಳಿ ತೆರಳಿ ಹಾಸ್ಪಿಟಲ್ಗೆಲ್ಲ ಹೋಗ್ಬಿಟ್ಟಿರ್ತಾರೆ, ಅಲ್ಲಿ ಏನು ಅವ್ರಿಗೆಲ್ಲ ನಾರ್ಮಲ್ ಇರುತ್ತೆ, ಚೆನ್ನಾಗಿರುತ್ತೆ, ಆದರೂ ಸಂತಾನ ಆಗ್ತಾ ಇರಲ್ಲ. ಅವಾಗ ಏನು ಮಾಡ್ಕೋಬೇಕು? ಏನಾದರೂ ಈ ರೀತಿ ಏನಾದರೂ ಜಾತಕ ರೀತಿಯ ತೊಂದರೆಗಳು ಅನುಭವಿಸ್ತಾ ಇದ್ದರೆ ಅದನ್ನು ಪರಿಹಾರಗಳು ಮಾಡ್ಕೋಬೇಕಾಗುತ್ತೆ. ಗುರುವು ಲಗ್ನ ಮತ್ತು ಪಂಚಮಕ್ಕೆ ಗುರುಬಲ ಇದ್ದರೆ ಸಂತಾನ ಯೋಗ ಇರುತ್ತೆ ಅಂತ ನೋಡಿ. ಹಾಗೆ ಪಂಚಮಕ್ಕೆ ಆಗಲಿ ಅಥವಾ ಲಗ್ನಕ್ಕೆ ಗುರುಬಲ, ಅಲ್ಲೂ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಪಂಚಮದಲ್ಲಿ ಗುರು ಇರಬೇಕು, ಲಗ್ನದಲ್ಲಿ ನೋಡಿ ಗುರು ಬಲ ಇದ್ರೂ ಕೂಡ ಗುರು ದೃಷ್ಟಿ
ದೃಷ್ಟಿ ಇದ್ರೂ ಕೂಡ ಅದು ಸಂತಾನ ಆಗುತ್ತೆ ಅಂತ ನೋಡ್ಕೋಬಹುದು. ಹಾಗೆ ತಡವಾದ ಮಕ್ಕಳ ಫಲ ಯಾವ ರೀತಿ ಅಂತ, ಈಗ ತಡವಾಗಿ ಮಕ್ಕಳಾಗ್ತಾರೆ, ಇದು ಹೆಂಗೆ ಗುರುಗಳೇ ನೋಡ್ಕೊಳ್ಳೋದಂದ್ರೆ ನೋಡಿ, ವೃಶ್ಚಿಕ, ವೃಷಭ, ಕನ್ಯಾ ಮತ್ತು ಸಿಂಹ ರಾಶಿಗಳು ಅಲ್ಪ ಸಂತಾನ ರಾಶಿಗಳು ಅಂತ ಹೇಳ್ತೀವಿ. ಯಾರು ನೋಡಿ, ವೃಶ್ಚಿಕ ರಾಶಿಯವರಿಗೆ. ಹಾಗೆ ವೃಷಭ ಮತ್ತು ಕನ್ಯಾ, ಸಿಂಹ ರಾಶಿಯವರಿಗೆ ಇವರು ಅಲ್ಪ ಸಂತಾನ ಅಂದರೆ 1-2 ಮಕ್ಕಳಾಗುತ್ತೆ. ನೋಡಿ, ಇದು ಯಾಕೆ ಅಲ್ಪ ಸಂತಾನ, ಈಗ 2 ಆದ್ರೇ ಅದು ಮಹಾ ಸಂತಾನ ಅಂತ. ಹಿಂದೆ ಎಲ್ಲ ಈಗ ನಾವು ನೋಡಿದೀವಿ, ನಮ್ಮ ತಾತ ಮುತ್ತಾತರೆಲ್ಲ ತುಂಬಾ 10 ಜನ, 12 ಜನ, 7 ಜನ ಈ ರೀತಿಯಲ್ಲಿ ಇತ್ತು. ಅದು ಬಹುಸಂತಾನ ಅಂತ. ಈಗ ಬಹುಸಂತಾನ ಅಂದ್ರೆ 2 ಆದ್ರೆ ಬಹುಸಂತಾನನೇ. ಆ ರೀತಿ ಈ ರೀತಿ ನೋಡ್ಕೋಬೇಕಾಗುತ್ತೆ ರಾಶಿಗಳನ್ನ. ಹಾಗೆ ಇಂತಹ ಜಾತಕರಿಗೆ ನೋಡಿ, ವಿಶೇಷವಾಗಿ ಚಂದ್ರ, ಬುಧರು ಕರ್ಕಾಟಕ ರಾಶಿಯಲ್ಲಿದ್ದು ಅದು ಪಂಚಮ ಸ್ಥಾನ ಬಾಧವಾದರೆ ಅದು ಕೂಡ ಅಲ್ಪ ಸಂತಾನ ಯೋಗ ಅಂತದ್ದು. ಏನಾದರೂ ಬಾಧಕ ರಾಶಿಗಳು ಏನಾದರೂ ಪಂಚಮ ಸ್ಥಾನಕ್ಕೆ ಏನಾದರೂ ದೃಷ್ಟಿ ಇತ್ತು ಅಂದ್ರೂ ಕೂಡ ಅದು ತೊಂದರೆ ಆಗುತ್ತೆ ಅಂತ ನೋಡ್ಕೋಬಹುದು. ಹಾಗೆ ರವಿಯು ವೃಶ್ಚಿಕ, ವೃಷಭ, ಕನ್ಯಾ ಮತ್ತು ಸಿಂಹ ರಾಶಿಯಲ್ಲಿರುವಾಗ ಪಂಚಮ ಭಾವಾಧಿಪತಿ ಅಷ್ಟಮದಲ್ಲಿ ಶನಿ ಏನಾದರೂ ಇತ್ತು ಅಂದರೆ ಇವರಿಗೆ ಬಹಳ ತಡವಾಗಿ ಸಂತಾನ ಆಗುತ್ತೆ ಅಂತ. ನೋಡಿ, ಶನಿ ಗ್ರಹ ಎಂಟ್ರಿ ಆಯಿತು ಜೀವನದಲ್ಲಿ ಅಷ್ಟಮ ಅಂತಂದರೆ ತಡವಾಗಿ ಸಂತಾನ. ಅದನ್ನೆಲ್ಲ ನಾವು ಸಾಮಾನ್ಯವಾಗಿ ಏನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಶನಿಗೆ ಕುಜಗ್ರಹಗಳು, ನಾವೆಲ್ಲ ನೀಚ ಗ್ರಹಗಳಂತ ಹೇಳ್ತಾ ಇರ್ತೀವಿ. ಏನಾದರೂ ನೀಚ ಸ್ಥಾನದಲ್ಲಿ ಇದ್ದರೆ ತೊಂದರೆ ಮಾಡ್ತಾರೆ. ಅವರಿಗೆ ಅನುಕೂಲ ಮಾಡ್ಕೊಂಡು ಏನು ಶನಿ ಶಾಂತಿನೋ, ಒಂದು ಈಗ ಶನಿ ದೇವರುಗಳಿಗೆ ಒಂದು ಎಳ್ಳೆಣ್ಣೆ ಸಮರ್ಪಣೆ ಮಾಡಿ ಈ ರೀತಿ ಮಾಡಿಕೊಂಡ್ರೆ, ಅಂದರೆ ನೋಡಿ, ಯಾವುದೇ ಒಂದು ಪರಿಹಾರ ಆಗಲಿ ನಾವು ಸಡನ್ನಾಗಿ ಆಗಲ್ಲ. ಅದು ನಾವು ಅವಾಗ ಮಾಡ್ಕೊಳ್ತಾ ಬರಬೇಕು. ಪ್ರತಿ ಶನಿವಾರಗಳನ್ನು ಅಥವಾ ನಕ್ಷತ್ರಗಳನ್ನೇನು ಮಾಡ್ಕೊಳ್ತಾ ಬರ್ತಾ ಇದ್ರೆ ನಮಗೆ ಅನುಕೂಲ ಆಗುತ್ತೆ. ಇದಕ್ಕೆಲ್ಲ ಏನು ಪರಿಹಾರ, ನಮಗೆ ಶೀಘ್ರವಾಗಿ ಸಂತಾನ ಆಗಬೇಕು ಅಂದರೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿ, ವಿಶೇಷವಾಗಿ ಪರಿಹಾರಕ್ಕೆ ಬಂದಾಗ ಪ್ರತಿನಿತ್ಯ ಸೂರ್ಯೋದಯಕ್ಕೂ ಮುನ್ನ ನೋಡಿ, ವಿಶೇಷವಾಗಿ ನಾವು ಈ ಕಡಲೆಕಾಳನ್ನು ತಂತ್ರ ಹೊಂದಿರೋದು ಗುರುವಾರ ನೋಡಿ, ಯಾವ ಒಂದು ಗುರುವಾರದಂದು ಕಡಲೆಕಾಳನ್ನು ಪೂಜೆ ಮಾಡಬೇಕು ಅಂತ ಹೇಳುತ್ತೆ. ಕಡಲೆಕಾಳನ್ನು ಪ್ರತಿ ಗುರುವಾರಗಳಲ್ಲಿ ಪೂಜೆ ಮಾಡಿ ದಾನ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ. ಅದೇ ರೀತಿ ಈ ಕಡಲೆಕಾಳನ್ನ ನೆನೆಸಿ, ಅದೇ ಗುರುವಾರದ ದಿನ ಹಿಂದಿನ ದಿನ ನಾವು ನೆನೆಸ್ಬೇಕು. ಕಡಲೆಕಾಳನ್ನು ನೆನೆಸಿ ಅದನ್ನು ಬೆಳಗ್ಗೆ ಎದ್ದು ಆ ಕಡಲೆಕಾಳನ್ನು ಗೋವಿಗೆ ದಾನ ಮಾಡಿಸ್ಬೇಕು, ತಿನ್ನಿಸ್ಬೇಕು ಅಂತ ಹೇಳ್ತಾರೆ. ಗೋಗ್ರಾಸ ಅಂತ ಹೇಳ್ತೀವಿ. ಗೋಗೆ ಅದನ್ನು ತಿನ್ನಿಸಿದಾಗ ನಮಗೆ ಏನಾದರೂ ಸಂತಾನದಲ್ಲಿ ತೊಂದರೆ ಆಗ್ತಾ ಇದ್ರೆ, ತಡವಾಗ್ತಾ ಇದ್ರೆ, ಜಾತಕ ರೀತಿಯಾಗಿ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರುವಂಥದ್ದು, ಸಂತಾನ ಅಪೇಕ್ಷೆ ಮಾಡ್ಬೋದು. ಅದರಿಂದ ಅಭಿವೃದ್ಧಿ ಕೂಡ ಆಗುವಂಥದ್ದು, ಸಂತಾನ ಫಲ ಆಗುವಂಥದ್ದು ಕೂಡ ನಾವು ನಿರೀಕ್ಷೆ ಮಾಡ್ಬೋದು ಈ ಕಡಲೆಕಾಳು ದಾನದಿಂದ, ಮತ್ತು ಅದನ್ನು ನೆನೆಸಿ ಆ ಹಸುವಿಗೆ ಕೊಡುವುದರಿಂದ. ಈ ರೀತಿ ಪರಿಹಾರಗಳು, ಸಣ್ಣ ಪುಟ್ಟ ಪರಿಹಾರಗಳು ಮಾಡ್ಕೊಳ್ಳಿ, ನಿಮಗೆ ಸಂತಾನ ಭಾಗ್ಯ ಆಗುವಂಥದ್ದು. ಅದು ಇನ್ನೂ ಜಾಸ್ತಿ, ಇನ್ನೂ ತುಂಬ ವರ್ಷ ಆಯಿತು ಸಂತಾನ ಆಗಿಲ್ಲ ಅಂತಂದರೆ ಜಾತಕ ನೋಡಿಕೊಂಡು ಅದರಲ್ಲಿ ಏನಾದರೂ ತೊಂದರೆಗಳಿದ್ರೆ, ಕುಜಗ್ರಹನೋ ಶನಿಗ್ರಹ ಏನಾದ್ರು ನೀಚರಾಗಿದ್ದರೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದ್ರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. Ashwavega English News. Coming soon. Your channel, your voice, your trust.